ಮೊದಲ ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ತೆಗೆದಂತ ಯಾರು? ಜ್ಯೋತಿಬಾ ಫುಲೆಯವರ ಧರ್ಮಪತ್ನಿ ಸಾವಿತ್ರಿಬಾಯಿ ಫುಲೆ. ಒಂದು ಹೆಣ್ಣುಮಗಳು. ಮೊದಲು ಹೆಣ್ಣುಮಕ್ಕಳಿಗೆ ಶಿಕ್ಷಣ ಇರಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾರೇ ಸಮಾನತೆ ಹೆಣ್ಮಕ್ಳಿಗೆ ತಂದಿದ್ರೆ, ಸಂವಿಧಾನದ ಮೂಲಕ ಅಸ್ಪೃಶ್ಯತೆ ವಿರುದ್ಧ ಮೀಸಲಾತಿ ತಂದಿದ್ರೆ ಎಲ್ಲರೂ ಸರಿಸಮಾನವಾಗಿ ಜೀವನ ಮಾಡಬೇಕು ಅನ್ನುವಂತ ಕಲ್ಪನೆಯನ್ನ ಅನೇಕರು ಹೊಂದಿದ್ರು. ಆದರೆ ಅದರ ಸಂವಿಧಾನದ ಮೂಲಕ ತರುವಂತ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಿಕ್ಕಿದ್ರಿಂದ ಈ ದೇಶದಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ ಆಯಿತು. ಮಹಾತ್ಮ ಫುಲೆ, ಅಹಿಲ್ಯಾಬಾಯಿ ಹೋಳ್ಕರ್ ಒಬ್ಬ ಹಾಲು ಮತದ ಹೆಣ್ಣುಮಗಳು. ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅಂದ್ರೆ ಇಂದೂರಿನ ರಾಣಿ. ಆ ರಾಣಿ ಮೊದಲೆಲ್ಲ ಸತಿ ಸಹಗಮನ ಪದ್ಧತಿ ಇತ್ತು ದೇಶದಲ್ಲಿ. ಗಂಡ ಸತ್ತ ಕೂಡಲೇ ಚಿತೆಗೆ ಹಾರಬೇಕು ಅನ್ನುವಂತ ಒಂದು ಕೆಟ್ಟ ಸಂಪ್ರದಾಯ ದೇಶದಲ್ಲಿ. ಅದಕ್ಕೆ ಸಾಕಷ್ಟು ಮಂದಿ ಹೋರಾಟ ಮಾಡ್ಕೊಂಡು ಬಂದ್ರು. ರಾಜಾ ರಾಮಮೋಹನ್ ರಾಯ್ ಹೊರತು ಅಹಿಲ್ಯಾಬಾಯಿ ಹೋಳ್ಕರ್ ಅನ್ನುವಂತ ಹೆಣ್ಮಗಳು ಅವಾಗಿನ ಕಾಲದಾಗ ಮಹಾರಾಣಿ ಅವ್ರಿಗೆ ಬಹಳ ಕಷ್ಟ ಇತ್ತು. ಆದ್ರೆ ಅವ್ರ ಮಾವೇನದಲ್ಲ, ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಗಂಡ ತಿಳ್ಕೊಂಡ್ಮೇಲೆ ಯುದ್ಧದಲ್ಲಿ ಅವರು ತೀರು ಹೋದ್ಮೇಲೆ ಆ ಮಹಾರಾಜ ಏನ್ ಮಾಡ್ದ, ಇಲ್ಲ ನನ್ನ ಸೊಸಿ ಬಹಳ ಸಶಕ್ತದಾಳೆ, ನನ್ನ ಸನಾತನ ಧರ್ಮ, ನಾನು ದೇಶ ರಕ್ಷಣೆ ಮಾಡುವಂತ ಹೆಣ್ಮಗಳಿಗೆ ಶಕ್ತಿ ಇದೆ ಅಂತ ಹೇಳಿ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ನ ಮಹಾರಾಣಿ ಮಾಡಿದ್ರು. ಇವತ್ತು ನೀವೇನು ಕಾಶಿಗೆ ಹೋಗ್ತಿರಲ್ಲ, ಕಾಶಿ ವಿಶ್ವನಾಥನ ಗುಡಿ ಏನಿದೆ ಅಲ್ಲ, ಅದು ಯಾರು ಕಟ್ಟಿದ್ದಂದ್ರೆ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್. ಈ ದೇಶದಲ್ಲಿ 3,500 ದೇವಸ್ಥಾನಗಳನ್ನು ಪುನರ್ ನಿರ್ಮಾಣ ಮಾಡಿದಂತ ಹೆಣ್ಮಗಳು, ಸತಿ ಸಹಗಮನ ಪದ್ಧತಿಯನ್ನು ತೆಗೆದುಹಾಕಿದಂತ ಹೆಣ್ಮಗಳು, ಯೌವನದಲ್ಲಿ ಹೆಣ್ಮಗಳು ವಿಧವೆಯಾದ್ರೆ ಮತ್ತೊಂದು ಲಗ್ನ ಆಗ್ಬೇಕು ಅನ್ನೋಂತ ಕಾನೂನು ಮಾಡಿದಂತ ಹೆಣ್ಮಗಳು ಯಾರಪ್ಪ ಅಂದ್ರೆ ಅದು ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್. ಅಂದ್ರೆ ಹೆಣ್ಮಗಳು 35 ವರ್ಷ ರಾಜ ಆಡಳಿತ ಮಾಡ್ತಾಳೆ. ಎಲ್ಲೆಲ್ಲಿ ನಮ್ಮ ದೇವಸ್ಥಾನಗಳು, ಜ್ಯೋತಿರ್ಲಿಂಗಗಳು ಇವು ಹೋಗ್ರಿ ನೀವು ಮಹಾರಾಷ್ಟ್ರಕ್ಕೆ, ಆ ದೇವಸ್ಥಾನದ ಏನ್ ನಮ್ಮ ಜ್ಯೋತಿರ್ಲಿಂಗ ಅದಾವಲ್ಲ, ಇವತ್ತು ಕಾಶಿಯಲ್ಲಿ ಸಹಿತ ನಮ್ಮ ದೇಶದ ಪ್ರಧಾನಮಂತ್ರಿಗಳು ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಮೂರ್ತಿಯನ್ನ ಕಾಶಿ ವಿಶ್ವನಾಥನ ಗುಡಿ ಮುಂದೆ ಹಿಂಗೆ ಲಿಂಗ ಇಟ್ಕೊಂಡು ಕೂತಂತ, ಲಿಂಗ ಹಿಂಗೆ ಇಟ್ಕೊಂಡು ಕೂತಂತ ಹೆಣ್ಮಗಳೇ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್. ಇಂಥ ಹೆಣ್ಮಗಳು ನಮ್ಮ ದೇಶದಲ್ಲಿ ಮೊದಲ ಸ್ವಾತಂತ್ರ್ಯ ಹೋರಾಟವನ್ನು ಪ್ರಾರಂಭ ಮಾಡುವಂತವ್ರು ನಮ್ಗೆಲ್ಲರೂ ಗುರುತಿರ್ಲಿಲ್ಲ. ನಾವೆಲ್ಲರೂ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಕೇಳ್ತಾ ಇದ್ವಿ. ಆ ಹೆಣ್ಣುಮಗಳು ಬಹಳ ಶೂರ ಧೀರ ಹೆಣ್ಣುಮಗಳು. ಆದರೆ ಇತಿಹಾಸದಲ್ಲಿ ನಮ್ಮ ಚೆನ್ನಮ್ಮನ ದಾಖಲೆ ಆಗಿರಲಿಲ್ಲ. ಇವತ್ತು ಭಾರತದಲ್ಲಿ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಯಾರು ಅಂದ್ರೆ ಅದು ವೀರರಾಣಿ ಕಿತ್ತೂರು ಚೆನ್ನಮ್ಮ. ವೀರರಾಣಿ ಕಿತ್ತೂರು ಚೆನ್ನಮ್ಮ ಒಬ್ಬಳೇ ಅಲ್ಲ, ಆ ಹೆಣ್ಮಗಳ ಹಿಂದೆ ತಾಯಿಯ ಮಗನ ಆಗಿದ್ದಂತ ಸಂಗೊಳ್ಳಿ ರಾಯಣ್ಣ. ನಾ ಈ ಗುರುಗಳು ಕೇಳಿದ ಯಾವ್ಯಾವ ಸಮಾಜದವ್ರು ಇದ್ರು ದೊಡ್ಡ ತಡಿ, ಒಡ್ಡರ ಬಾಳಣ್ಣ, ಒಡ್ಡರ ಯಲ್ಲಣ್ಣ, ವಾಲ್ಮೀಕಿ ಸಮಾಜದ ಪಂಚಬತ್ತಿ ಬಸಪ್ಪ ನಾಯಕ, ಮತ್ರಿ ಲಂಬಾಣಿ ಬಂಜಾರ ಸಮಾಜದ ಬಾಳ ನಾಯಕರು, ಯಾದವ ಸಮಾಜದವರು, ಉಪ್ಪಾರ ಸಮಾಜದವರು, ಅವ್ರಿಗೆಲ್ಲರೂ ಕೂಡಿ ಚೆನ್ನಮ್ಮನ ಮುಖಾಂತರ ಭಾರತದಲ್ಲಿ ಪ್ರಥಮ ಒಮ್ಮೊಮ್ಮೆ ಹೆಸರುಗಳು ಏನಾಗ್ತಾವು, ಒಬ್ಬರು ಮುಂದೆ ಬರ್ತತಿ, ಒಬ್ಬೊಬ್ಬರು ಎಲೆ ಮೇಲೆ ಕಾಯಿ ಎತ್ತೀವಲ್ಲ, ಹಂಗ ಗುರ್ತಾಗೋದಿಲ್ಲ. ಅವರು ಪಾಪ ಬರೀ ವೀರಾಣಿ ಕಿತ್ತೂರು ಚೆನ್ನಮ್ಮ ಒಬ್ಬರೇ ಮಾಡಿದ್ರಲ್ಲ, ಸಂಗೊಳ್ಳಿ ರಾಯಣ್ಣ ಅಂತ ಅದ್ಭುತ ವ್ಯಕ್ತಿ ನೋಡ್ರಿ. ಸಂಗೊಳ್ಳಿ ರಾಯಣ್ಣ ಆಗಸ್ಟ್ 15 ಅವನ ಜನ್ಮ ದಿವಸ.
ಜನವರಿ 26 ಅವನಿಗೆ ಗದಿಗೇರಿಸಿದಂತ ದಿವಸ ನೋಡಿ. ಹಾಲೆ ಮತ್ತೆ ಯಾಕೆ ನಾವು ಶ್ರೇಷ್ಠ ಅಂದಾರಂದ್ರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15, ಬ್ರಿಟಿಷರು ಗಲ್ಲಿಗೇರಿಸಿದ್ದು ಜನವರಿ 26. ಭಾರತದ ಸಂವಿಧಾನ ಗಣರಾಜ್ಯೋತ್ಸವ ಅಂತೇಳಿ ನಾವು ಸಂವಿಧಾನ ಒಪ್ಕೊಂಡಂತ ದಿನ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನ. ಅದಕ್ಕೆ ಬಂಧುಗಳೇ, ಎಲ್ಲರೂ ಅವಾಗೇನು ಜಾತಿ ಮೇಲೆ ಅವ್ರು ಮಾಡಲಿಲ್ಲ. ಎಲ್ಲ ನೋಡಿ, ಇವತ್ತು ಇಡೀ ನನಗನ್ನಿಸ್ತದೆ ಇಡೀ ರಾಜ್ಯದಲ್ಲೇ ಬದಲಾವಣೆ ಇವತ್ತು ಒಂದು ಉದಾಹರಣೆ ಆಗಿರ್ತದೆ. ನಾವು ಸಣ್ಣ ಸಮಾಜದವರು ಸಹಿತ ಎಲ್ಲ ಸುಮಾರು 36-37 ಲಕ್ಷ ರೂಪಾಯಿ ಖರ್ಚು ಮಾಡಿ ಎಲ್ಲ ಹನಿ ಕೂಡಿದ್ರೆ ಹಳ್ಳ ಆಗ್ತದೆ. ಯಾಕೆ 79 ಮನೆಗೆ ಹೋಯ್ತು. ಅದಕ್ಕೇನೆ ಹೇಳ್ತಿರ್ತೀನಿ ಯಾವಾಗಲೂ, ನಾವು ಬರೇ ಒಂದೇ ಜಾತಿ ಅಂತಲ್ಲ. ನಮ್ಮ ಸಿದ್ದೂರಣ್ಣ ಸಹೋದರರು ನಮಗೆ ಎಲ್ಲ ಸಮುದಾಯದವರು ನಾವು ಒಂದಾದ್ರೆ ನಾವು ಬರೀ ಅಷ್ಟೇ ಬೆಳಿಬಾರ್ದು. ನಮಗೆ ಸಿಗುವಂತ ಒಂದು ರೊಟ್ಟಿಯಲ್ಲಿ ಎಲ್ಲರಿಗೂ ಹಂಚಿ ತಿನ್ನುವಂತ ಸಮಾಜ ಇವತ್ತು ಪಂಚಮಸಾಲಿ ಸಮಾಜ. ಅದಕ್ಕೆ ಬಂಧುಗಳೇ, ಇವತ್ತು ವೀರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಎಷ್ಟು ಕಡೆ ಕೂಡ್ಲಕತ್ತವ ಎಲ್ಲ ಕಡೆ. ಮೊನ್ನೆನೆ ನಾವು ರಾಮದುರ್ಗ ತಾಲೂಕಿನಲ್ಲಿ ಕುನ್ನಾ ಗ್ರಾಮದಲ್ಲಿ ಉದ್ಘಾಟನೆ ಮಾಡಿದ್ವಿ. ಇವತ್ತು ನಡಬಾಯಿಯಲ್ಲಿ ನಾವೆಲ್ಲರಿಗೂ ಅವರು ಪ್ರೇರಣೆ ಆಗಬೇಕು ಅಂತ ಕಾರಣದಿಂದ ಈ ಕೆಲಸ. ಇವತ್ತು ಚೆನ್ನಮ್ಮನ ಮೂರ್ತಿಗಳು ಎಲ್ಲೆಲ್ಲಿ ಒಂದು ಕಾಣಿಸ್ತಿದ್ದು. ನಮ್ಮ ಭಗೀರಥ ಉಪವಾಸ ಸಮಾಜದ ಪೂಜ್ಯರು ಹೇಳದಂತೆ ಇವತ್ತು ಕೂಡಲ ಸಂಗಮದ ನಮ್ಮ ಸ್ವಾಮಿಗಳು ಇವತ್ತೇನು ಮೀಸಲಾತಿ ಅಥವಾ ಸಮಾಜವನ್ನು ಒಕ್ಕಟ್ಟು ಮಾಡಬೇಕಂತೇನು ಹಗಲು ರಾತ್ರಿ ಅವರು ನಾ ಮೇಲೆ ಜಡ್ಡಿ ಬೀಳ್ತೀವಿ. ನಾವು ಒಮ್ಮೆ ಜಡ್ಡಿ ಬಿದ್ದಿದ್ದು ಬಿಗಿ ತಗೊಂಡಿದ್ದು ನೋಡೇ ಇಲ್ಲ. ಒಂದು ಕಸಕ್ಕತ್ತು ಕೆಮ್ಮೆ. ಮತ್ತು ಅವು ಹೇಳಿದ್ರು ನಾವು ಪಾದಯಾತ್ರೆ ಮಾಡ್ಯಾಕ ಕರೋನಾ ಇತ್ತು. ಏನು ನಾವೆಲ್ಲ ಮಾರಿಗೆಲ್ಲ ಹಚ್ಕೊಂಡು ಹೇಳ್ತಿದ್ವಿ. ಅವ್ರು ಹಂಗೆ ದುಡ್ದವ್ರಿಗೆ ಅನ್ಬೇಕು. ಆಸ್ತಿ ಯಾರು ತಗೋತಾರ ಯಾರು ಬಿಡ್ತಾರ? ಏನು ಆಸ್ತಿಯನ್ನ ಸತ್ತ ಮ್ಯಾಗ ನಮ್ದು ಗೋರ್ಯಾಗ ಇಡ್ತಾರ. ಯಾರೋ ಕೊಟ್ಟಿದ್ದ ಆಸ್ತಿ ಯಾರೋ ಕುಟುಂಬದವ್ರ ಮೇಲೆ ನಮ್ಮ ಬೆರೆಪಣ್ಣವ್ರು ಹೇಳೋದಿಲ್ಲ. ಅದು ಅದರಿಂದ ಅವೇನು ತೆರಿ ಕೆಡಿಸೋದು ಬೇಡ. ಸಾಧುಗ ಸಂತುಗ ಆಸ್ತಿ ವ್ಯಾಮೋಹನ ಇರಬಾರ್ದು. ಯಾಕಂದ್ರೆ ನಾವು ಸಿದ್ದೇಶ್ವರ ಅಪ್ಪರ್ ನೋಡಿ, ನಾವು ಸಮೀಪದಿಂದ ಬಿಜಾಪುರನಾಗ ಕಿಶೆ ಇಲ್ಲ ಅಂತ ಒಬ್ಬ ಸಂತ, ಕಿಶೆನೇ ಇರಲಿಲ್ಲ ಅವ್ರಿಗೆ. ಮತ್ತೆ ಎಲ್ಲರೂ ತೂತು ಬಿತ್ತಂದ್ರೆ ಅದನ್ನ ಚೇಂಜ್ ಮಾಡ್ತಿದ್ದಿಲ್ಲ ಅವ್ರು. ತಾವೇ ಸ್ವಂತ ಸೂಜಿ ದಾರ ತಗೊಂಡು ಹೊಲ್ದು. ಯಾಕೆ ನಾವು ಕೇಳಿದ್ರೆ ಇಲ್ರಪ್ಪ ಒಂದು ಎಲ್ಲ ಚಪ್ಪಲ್ ಸಹಿತ ಇಲ್ಲ. ಎದಕ್ಕೆ ಎಷ್ಟು ದಿವಸ ಬರ್ತೈತೆ ನಮ್ಗೆ ಎದಕ್ಕೆ ಬೇಕು? ಸ್ವಂತ ಕಾರ್ ತಗೊಳ್ಳಿಲ್ಲ ಸಿದ್ದೇಶ್ವರಪ್ಪ. ಯಾರಿಗೆ ಭಕ್ತರಿಗೆ ನಾನು ಕರ್ಕೊಂಡು ಹೋಗ್ಬೇಕಾಗಿರ್ತದೆ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನಾನು ಇಲ್ಲಿ ಆಶ್ರಮ ಯಾಕಂದ್ರೆ ಏನ್ ಮಾಡ್ತಿದ್ರು ಅವರು, ಯಾರೋ ಒಂದು ಕಾರ್ಯಕ್ರಮ ಹೇಳಿದಾರೆ ತಿಳ್ಕೊರಿ 5 ಗಂಟೆಗೆ ಬರ್ಬೇಕಪ್ಪ ಅಂತ. ಅವ್ರು 4:30 ತನ ಬರ್ಲಿಲ್ಲ, ಸ್ವತಃ ನಡ್ಕೋತ ಹೊಂಟ್ಬಿಟ್ಟವ್ರು ಆ ಕಾರ್ಯಕ್ರಮ. ಈಗ ನೋಡ್ರಿ ಅವ್ರ ಲಿಂಗೈಕ್ಯರಾದಾಗ 25-30 ಲಕ್ಷ ಜನ ಸೇರಿದಲ್ಲ. ಸಂತರಿಗೆ ಇವತ್ತಮ್ಮ ಭಗೀರಥ ಸ್ವಾಮೀಜಿಯವ್ರು ಹೇಳಿದ್ರಲ್ಲ, ನಮ್ಮ ಕೂಡಲ ಸಂಗಮದವರೆಗೂ ಏನೂ ಇಲ್ಲ ಅಲ್ಲಿ. ಆ ಮಠದಾಗ ಏನು ಸುಡುಗಾಡಿರಲಿಲ್ಲ. ಆ ಪಂಕ ಹೆಂಗೆ ತಿರುಗ್ತಿತ್ತು, ಗರ ಆ ಸ್ಪ್ರಿಂಗ್ ಹೋಗೋದು ಒಂದು ಸೋಫಾ ಎತ್ತರ ಸಿಗ್ಕೊಂಡು ಹಿಂಗೆ ಕೂತು ಕೆಗನಾಗೆ ಕುಂದಿರ್ಬೇಕು. ಹೇಳ್ಬೇಕಾದ್ರೆ ಇಬ್ರು ಬಂದು ಹೆಮ್ಸು. ನಾನೇ ಒಂದು ಹೋದಾಗ ನೋಡಿ ನಾನೇ ಸೋಫಾ ಸೆಟ್ ಕೊಟ್ಟು ಕಳಿಸಿದವ್ರಿಗೆ. ಇರೇ ನಾನು ನೋಡ್ರಿ ಡೈನಿಂಗ್ ಟೇಬಲ್ ಇಲ್ಲ, ಚಲೋ ಕಾಟ್ ಇಲ್ಲ, ಒಳಗೆ AC ಇಲ್ಲ, ಮಚ್ಚದ ನೀನು ತೂತು ಬಿದ್ದಾವು, ಆ ತೂತದಂತ ಆಯ್ತು ಸೊಳ್ಳೆ ಹೋಗ್ತಾವು. ಇಂಥ ಸ್ವಾಮಿಗಳು ಇವ್ರನ್ನ ಇವತ್ತು ಉಚ್ಚಾಟನೆ ಮಾಡ್ಯಾರ. ಈ ಉಚ್ಚಾಟನೆ ಮಾಡೋರು ಸ್ವಂಗಿ ನೋಡೋರು ಸ್ವಲ್ಪ ಹೆಂಗದವು. ಉಚ್ಚಾಟನೆ ಮಾಡ್ತೀರಿ ಜಗದ್ಗುರುಗಳನ್ನ ಪೂಜನೆ ಅಂದ್ರೆ ಉಚ್ಚಾಟನೆ ಮಾಡಕ್ಕಾಗ್ತದ? ಭಕ್ತರು ಏನಿರ್ತಾರೆ ಅವ್ರಿಗೇನು ಅದೇ ಭಕ್ತರೇ ಆಸ್ತಿ, ಅದೇ ಉತ್ತಾರೆ, ಅದೇ ಹಕ್ಕರೆಷ್ಟ್ರ, ಅದೇ ಸಕರೆಷ್ಟ್ರ. ನೀವೇನು ಗೊತ್ತಿರಲ್ಲ.
ಎಲ್ಲ ಗುರುಗಳಿಗೆ ಯಾರಪ್ಪ ಉತ್ತಾರಿಗಳು ಅಂದ್ರೆ ನೀವೇ. ಅವ್ರಿಗೇನೈತಿ, ಈಗ ನಿಮ್ಮ ಮನೆಗೆ ಯಾರು ಮನೆಗೆ ಬಂದ್ರೆ ನಾವು ಊಟ ಪ್ರಸಾದ ಕೊಡುದಿಲ್ಲ, ಕರ್ಕೊಂಡು ಹೋಗ್ತೀರಿ, ಪಾದ ಪೂಜೆ ಮಾಡ್ತೀರಿ, 101 ರೂಪಾಯಿ ಇಡ್ತೀರಿ, ಮತ್ತೆ ಊಟ ಮಾಡಿ ಕಳಿಸ್ತೀರಿ. ಈ ಮೂರ್ಖರಿಗೆ ಸಮಾಜ ಕಟ್ಟುವಂತ ಒಬ್ಬ ಸ್ವಾಮೀಜಿಗಳು, ಇದು ಉಪ್ಪಾರ ಸಮಾಜ, ಹಾಲಮತ ಸಮಾಜ, ಒಮ್ಮೆ ಹಾಲಮತ ಸಮಾಜ ಗುರುಗಳು ಪಾದಯಾತ್ರೆ ಮಾಡ್ಲಕತ್ತಿದ್ರು ಹಾವೇರಿ ಬಳಿ. ನನಗೆ ಹೇಳಿದ್ರು ಇಲ್ಲ ಗುರುಗಳು ಇಲ್ಲೇ ಪಾದಯಾತ್ರೆ ಹೊರಟು. ನಾವು ಹೋದೆ, ಇಟ್ಟು ಖುಷಿ ಪಟ್ರು ಅವರು. ಬಸವನಗೌಡ ಬಂದ, ಬರ್ರಿ ಕೇಳಿ, ನೀನೇ ನೋಡಪ್ಪ ಬಸವನಗೌಡ ಮೊದಲ ಹಾಲು ಮತಕ್ಕೆ ಎಷ್ಟು ಕೊಡ್ಬೇಕಂತ ಹೋರಾಟ ಮಾಡೋಣ ನೀನೇ ವಿಧಾನಸಭೆದಾಗ ಅಂತ ಹೇಳಿ ನನಗೆ ಕಂಬಳಿ ಹಾಕಿ ಕುರಿ ಮ್ಯಾಗಿಟ್ಟು ಫೋಟೋ ತಗಸ್. ಅದಕ್ಕೆ ಬಂಧುಗಳೇ, ನಾವು ಒಂದೇ ಸಮಾಜದ ಪರವಾಗಿ ಹೋರಾಟ ಮಾಡಲಿ ವಿಧಾನಸಭೆಯಲ್ಲಿ ಸಿದ್ದಣ್ಣವರಾಗಲಿ ನಾವಾಗಲಿ ಎಲ್ಲಾ ಸಮಾಜದ ಮೀಸಲಾತಿ. ಆವಾರಿಗೆ ಏನು ಉಪ್ಪಾರ ಸಮಾಜ ಕಸ್ಕೋಬಾರ್ದು, ಹಾಲಮತ ಸಮಾಜ ಕಸ್ಕೋಬಾರ್ದು. 2Aದಾಗ ಹೋದ್ರೆ ಉಪ್ಪಾರ ಸಮಾಜಕ್ಕೆ ಅನ್ಯಾಯ ಆಗ್ತದೆ, ಹಾಲಮತ ಸಮಾಜ ಅನ್ಯಾಯ. 104 ಜಾತಿ ಇದಾವು ಎಲ್ಲಿ 2Aದಾಗ, ಅಲ್ಲಿ ಹೋದ್ರೆ ನಮ್ಗೆ ತೊಂದರೆ ಆಗ್ತದೆ ಅಂತ ಹೇಳಿ ಅದರಿಂದ ಹೊರಗೆ ಬಂದು ನಾವು ಬೇರೆ ಸಪರೇಟ್ 2C 2D ಮಾಡ್ಕೊಂಡ್ರಿ. ಸುಮ್ಮನೆ ಬೋಗಸ್ ಭಾಷಣ ಮಾಡೋದ್ರಿಂದ 2A ಕೊಡಿಸ್ತೀನಿ. ನಾವು ಮತ್ತೊಂದು ಸಮಾಜದ ರೊಟ್ಟಿ ಕಸುವಂತ ಸಮಾಜ ಪಂಚಮಸಾಲಿ ಸಮಾಜ ಅಲ್ಲ. ಯಾರು ಅಸಂವಿಧಾನಾತ್ಮಕವಾಗಿ ಇವತ್ತು ಮೀಸಲಾತಿ ತಗೊಂಡಾರಲ್ಲ ಅದನ್ನ ನಮ್ಗೆ ಹಂಚಿಕೊಡ್ರಿ. ನೀವು ಮೀಸಲಾತಿ ವಿಚಾರ ಬಂದಾಗ, ವಾಲ್ಮೀಕಿ ಸಮಾಜ ವಿಚಾರ ಬಂದಾಗ ನಮ್ಮ ವಿಧಾನಸಭೆಯಲ್ಲಿ 7% ಮಾಡ್ಬೇಕನ್ನೋ ನಾವೇ ಹೋರಾಟ ಮಾಡಿದವರು. ಹಾಲಮತಕ್ಕೆ ನ್ಯಾಯ ಕೊಡ್ರಿ ಅಂದವ್ರು ನಾವೇ ಹೋರಾಟ ಮಾಡಿದೀವಿ. ನಾವು ಬರೇ ಪಂಚಮಸಾಲಿಗಳ ಅಟ್ಟೆ ಸೇರಲಿಲ್ಲ. ಸಿದ್ದಣ್ಣವರು ನಾವು ಎಲ್ಲ ಅಮಿತ್ ಶಾ ಕರ್ಸಿದ್ರು ನಾವು ದಿಲ್ಲಿಗೆ. ನನ್ನ ರಾತ್ರಿ 2 ಸಲ ಚರ್ಚೆ ಆಯ್ತು ಅಮಿತ್ ಶಾ ಕೂಡ. ನಡ್ಡಾ ಅವರಿದ್ರು, ಅಮಿತ್ ಶಾ ಇದ್ರು, ಅವತ್ತು ಕಟೀಲ್ ಅವರಿದ್ರು. और अमित शाह देखो पटेल 2A में बहुत पिछड़ा वर्ग है. ಅಂದ್ರೆ ಹಿಂದುಳಿದ ವರ್ಗದ ಬಹಳ ಜನ ಅದಾರಲ್ಲಿ. ಅಲ್ಲಿ ಹಾಳು ಮತ ಅದ, ಉಪ್ಪಾರ ಸಮಾಜ ಅದ, ಬೋಯಿ ಒಟ್ಟ ಸಮಾಜ, ಕೆಲವೊಂದು 2A ಅನ್ನೋದು ಅವರಿಗೆ ಅನ್ಯಾಯ ಆಗ್ಬಾರ್ದು. ಅದಕ್ಕೆ ನಿಮ್ಗೊಂದು ಬೇರೆ ಪರ್ಯಾಯ ಅಷ್ಟೇ. ಅರ್ಹತೆ ಇದ್ದಂತ ಒಂದು ಮೀಸಲಾತಿ ನಾವು ಕೊಡ್ತೀವಿ. ನೀವು ಒಕ್ಕಲಿಗರಿಗೆ, ನಿಮ್ಗೆ ಬರೀ ನಾವು ಲಿಂಗಾಯತರಿಗೆ ಅಡ್ಡ ಕೊಟ್ಟಿಲ್ಲ. ಎಲ್ಲಿ 2Aದಾಗಿರುವಂತ ಲಿಂಗಾಯತ ಬಿಟ್ಟು ಉಳಿಕಿದವರ ದೀಕ್ಷ ಲಿಂಗಾಯತ ಕಡೆ ಏನಂತಾರ ಅವರಿಗೆ, ನಮ್ಮ ಆದಿಗುಡಿಗೆ ಅಂತಾರೆ ಅವರಿಗೆ ಮರಾಠ ಸಮಾಜ, ಜೈನ್ ಸಮಾಜ, ಕ್ರಿಶ್ಚಿಯನ್ ಸಮಾಜ 7% ಏನ್ ಕೊಟ್ಟಾರಲ್ಲ ಮರಾಠ ಸಮಾಜಕ್ಕೂ ಕೊಡ್ತೀವಿ. ಯಾಕಂದ್ರೆ ಶಿವಾಜಿ ಮಹಾರಾಜರು ಹುಟ್ಟದೇ ಇದ್ರೆ ಇವತ್ತು ಭಾರತ ಆಗ್ತಿರ್ಲಿಲ್ಲ. ನಮ್ಮ ಹಣ್ಣಿನಾಗ ಕುಂಕುಮ, ವಿಭೂತಿ, ಭಂಡಾರ ಏನಾದ್ರು ಉಳಿದಿದ್ರೆ ದಕ್ಷಿಣ ಭಾರತದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು. ಅವರು ಮರಾಠ ಇವತ್ತ ಭಗೀರಥರು ಶಿವನ ಇದರಿಂದ ಜಟಾಯುದಿಂದ ಗಂಗೆಯನ್ನು ತಗೊಂಡ್ ಬಂದ್ರು ಭೂಮಿಗೆ. ಅವ್ರೇನಾರು ಎಂದರೆ ಬರೀ ಉಪ್ಪಾರ ಸಮಾಜಕ್ಕೆ ಅಟ್ಟಿ ನೀರು ಬರಲಿ, ಉಳಿಕೆದ ಬರಬೇಡತ್ತೆ ಅನ್ನೋದು ಮಾಡೋದನ್ನು. ಇವಾಗ ಗಂಗೆ ಹರಿದೇ ಇದ್ದಿದ್ರೆ, ಗಂಗಾ ನದಿ ಎಷ್ಟು ಪವಿತ್ರ ಅಂದ್ರೆ ಭಗೀರಥರು ಮಾಡಿಸಿ, ಭಗೀರಥರು ಏನ್ ತಪಸ್ಸು ಮಾಡಿದ್ರು, ಕಠೋರ ತಪಸ್ಸು. ಆ ತಪಸ್ಸು ಕೆಡಿಸ್ಬೇಕಂತ ಎಷ್ಟು ರೀತಿ ತೊಂದರೆ ಕೊಟ್ಟರು ಅವ್ರಿಗೆ. ಈಗ ಹೆಂಗ ಸ್ವಾಮಿಗಳು ಕೊಡ್ಲಾಕತ್ತಾವ ಮಾಡೋದು. ಭಗೀರಥರು ಕೊಟ್ಟಂತ ತೊಂದರೆ ನೋಡ್ಬೇಕು. ದೇವ್ರೇ ತೊಂದರೆ ಕೊಡ್ತಾನ, ಯಾಕಂದ್ರೆ ಪರೀಕ್ಷೆ ಮಾಡಿ ಎಕ್ಸಾಮ್ ಮಾಡ್ಬೇಕಲ್ಲ. ಅವಾಗ ತೊಂದರೆ ಕೊಟ್ಟಾಗ ಒಂದೇ ಒಂದು ಬೇಡದು ಮಾರ್ಕ್ಸ್ ಭಗೀರಥರು ಏನಪ್ಪಾ ಅಂದ್ರ, ನಿನ್ನ ಜಟದಲ್ಲಿರುವಂತ ಗಂಗೆಯನ್ನ ಭೂಮಿಗೆ ಹರಿಸು. ಆ ಭಗೀರಥರ ತಪಸ್ಸಿನ ಪುಣ್ಯದಿಂದ ಗಂಗಾ ನದಿ ಭೂಮಿಗೆ ಹರಿದಳು. ಸಿಕ್ಕಾಪಟ್ಟೆ ಹರಿಲಾಕತ್ತಳು ಗಂಗಾ ನದಿ. ಕಂಟ್ರೋಲ್ ಆಗಲಿಲ್ಲ, ಎಲ್ಲ ಕಿತ್ಕೊಂಡು ಹೊಂಟು. ಬರೀ ನೀವು 5 HP ಮೋಟರ್ ಹಚ್ಚಿದ್ರೆ ಒಟ್ಟುಗಳು ಹೆಂಗ್ ಕಿತ್ಕಿದ್ ಹೋಗ್ತಿರ್ತಾರಲ್ಲ. ಗಂಗಾ ನದಿ ಶಿವನ ಎದುರಲ್ಲಿ ಬೀಳಾಗ ಕಡೆಗೆ ಭಗೀರಥರು ಪ್ರಾರ್ಥನೆ ಮಾಡ್ಕೊಂಡು, ನೀ ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡ್ಕೊ ಅಂದಾಗ ಶಿವ ಅದನ್ನ ತಿರುಗುನಾಗ ಹಿಂಗೆ ಕಟ್ಕೋತಾನ.
ಗಂಗೆಯನ್ನ ಕಟ್ಕೊಂಡ್ ಬಿಡ್ತಾನ. ಗಂಗಾ ನದಿ ದೇಶನಾಗ ಯಾಕೆ ಪವಿತ್ರ ಐತಂದ್ರೆ ಎಷ್ಟು ದಿವಸ ಇಟ್ಟರು ಅದ್ರಾಗ ಹುಳ ಆಗುದಿಲ್ಲ. ನಮ್ಮ ಹಿಂದಿನ ರಾಜ ಮಹಾರಾಜರು ವಿದೇಶಕ್ಕೆ ಇಂಗ್ಲೆಂಡ್ಗೆ ಪಂಗ್ಲೆಂಡ್ ಎಲ್ಲರೂ ವಿದೇಶಕ್ಕೆ ಹೋಗ್ತಿದ್ರು. ಅವಾಗ ದೊಡ್ಡ ದೊಡ್ಡ ನೀವು ಹೋಗ್ರಿ ರಾಜಸ್ಥಾನದಾಗ ದೊಡ್ಡ ದೊಡ್ಡ ಇಂತಿಂತ ಹಂಡಿ ಅದಾವ. ಆ ಹಡಗದಾಗ ಹಾಕೊಂಡು ಗಂಗಾ ನದಿ ತುಂಬಿಕೊಂಡವರು ಹೋಗಿ ಬರುತ್ತಾನೆ. ನೀರಾಗಲತ್ತ ಗಂಗಾ ನದಿ ಹೋಯ್ತಿದ್ರು. ಇಂಥ ಸತ್ಪುರುಷರು ಮಾಡಿದ್ದ ಫಲದಿಂದ ನಾವೆಲ್ಲರೂ ಬಂಧುಗಳೇ ಇವತ್ತು ಜೀವನ ಮಾಡ್ತಾ ಇದ್ದೀವಿ. ಮೀಸಲಾತಿ ಹೋರಾಟ ನಡೀದೆ. ಇನ್ನಾಗ ನಮ್ಮ ಮುತ್ತಿಯರು ಬಂದಿದ್ರಲ್ಲ, ಮಾಲಿಂಗಪುರ ತಾಲೂಕು ಆಗ್ಬೇಕಂತ 4 ವರ್ಷದಿಂದ ಕೂತಿರ್ತಾರೆ. ಮೊನ್ನೆ ನಮ್ಮ ಆದಿಜಾಂಬ ಮಾದಿಗ ಸಮಾಜ ನಾನು ಸನ್ಮಾನ ಮಾಡಕ್ಕೆ ಬಂದಿದ್ದೆ. ನಾ ವಿಧಾನಸಭೆ ಒಳಗೆ ಕೇಳಿದ್ದೆ ಸಿದ್ದರಾಮಯ್ಯನವ್ರಿಗೆ, ಅಲ್ರಿ ಒಳ ಮೀಸಲಾತಿ ಹಿಂದೆ ನಮ್ಮ ಕೊಟ್ಟಾರ ಯಾವ್ಯಾವ ಸಮಾಜ ಎಷ್ಟು ನ್ಯಾಯ. ನಾನು ಅಲ್ಲಿ ಮಹರ್ಷಿ ಭಗೀರಥಿ ಮಾರ್ಗ ಅಂತೇಳಿ ಒಂದು ರಸ್ತೆಗೆ ಹೆಸರಿಗೆ ಎಲ್ಲಾ ಸಮಾಜದವ್ರ ಹೆಸರಲ್ಲಿ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಾರ್ಗ, ಸಂತ ಕನಕದಾಸ ಮಾರ್ಗ, ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಮಾರ್ಗ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾರ್ಗ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ, ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಗ. ಯಾರ್ಯಾರು ದೇಶಕ್ಕೆ ದುಡಿದಾರ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ವೀರ ಸಾವರ್ಕರ್ ಎಲ್ಲ ಹೆಸರು ಇಟ್ಟಿದ್ದೀವಿ. ಕಾರಣ ಅಂದ್ರೆ ಅವರೆಲ್ಲರೂ ನಮ್ಮ ಆದರ್ಶಗಳಿಂದ. ನಾ ಇಷ್ಟೇ ಹೇಳ್ತೀನಿ, ನಾವೆಲ್ಲ ಒಂದಾಗಿ ಇವತ್ತೇನು ಗುರುಗಳ ಪೀಠ ದಯವಿಟ್ಟು ಯಾವ ಮ್ಯಾಗ ಉಚ್ಚಾಟನೆ ಮಾಡ್ಯಾರ ಅನ್ಬೇಡ. ಆ ಉಚ್ಚಾಟನೆ ಮಾಡೋ ಪವರೇ ಅವ್ರಿಗಿಲ್ಲ. ಉಚ್ಚಾಟನೆ ಮಾಡೋ ಪವರ್ ನಿಮಗೈತಿ. ಅಂತದೇನು ಕೆಟ್ಟ ಕೆಲಸ ಮಾಡ್ಯಾರ, ಸಮಾಜ ಕೂಡಿಸೋ ಕೆಲಸ ಮಾಡ್ಯಾರ. ಅದಕ್ಕೆ ನಾ ಹೇಳಿದೆ, ಅವ್ರೇನೋ ಆಸ್ತಿ ಇನ್ನಾಗಿ ನಮ್ಮ ದೊರೆಪ್ಪಣ್ಣ ಹೇಳ್ಯಾರ ಅದ್ರ ಬಗ್ಗೆ ಎಲ್ಲ ಆಸ್ತಿ ಹೆಂಗೆ ಹೊರದಾರ ನಾವು. ಮತ್ತೆ ನಾ ಅದನ್ನು ರಿಪೀಟ್ ಮಾಡೋದಿಲ್ಲ. ಅವಾಗ ಹೇಳಿದೆ ಗುರುಗಳು, ನಾವು ಸಿದ್ದೋಣ್ಣವ್ರು ಎಲ್ಲರೂ ಕೂಡ ಹೇಳಿದ್ವಿ, ನೋಡ್ರಿ ಅದೇನು ಅಲ್ಲಿ ಏನೈತಿ 4 ಎಕರೆ ಐತೆ, ಅದರ ಒಂದು ಗಿಡ ಇಲ್ಲಾರ್ದೊಂದು ಗೋಡೌನ್ ಐತೆ, ಬಿಟ್ಟು ಯಾಕೆ ಸುಮ್ಮನೆ ಕೂಡಿ ಕರ್ಸೋಣ್ರಿ. ಮತ್ತೊಂದು ಮಠ ಕಟ್ತೀವಿ. ಹೆಂಗೆ ಮಠ ಕಟ್ಕೊಂಡಂದ್ರ ಹೆಂಗೆ ನಾವು ಆದರ್ಶ ಆಗ್ಬೇಕಂದ್ರೆ ದೊರೆಪ್ಪಣ್ಣವ್ರು ಹೇಳ್ದಂಗೆ, ಸಿದ್ದೋಣ್ಣ ಸೌದಿಯವ್ರು ಹೇಳ್ದಂಗೆ, ನಮ್ಮ ಇನ್ನಾಗಿ ಮಾತಾಡೋದಲ್ಲ ನಮ್ಮ ಸಿದ್ದೋಣ್ಣ ಅವರು ಕಣ್ಣೂರ್ನ ಸಿದ್ದೋಣ್ಣನೆಲ್ಲ ಇಬ್ಬರು ಸಿದ್ದೋಣ್ಣ. ಅದಕ್ಕೆ ಎಂತಾದ್ರು ಕಟ್ಟಬೇಕಪ್ಪ. ನಾ ಏನು ಹೇಳಿದೆ ನೋಡ್ರಿ ಗುರುಗಳ, ನಿಮಗೆ ಎಸಿ ಗೀಸಿ ಕಟ್ಟಿ ದೊಡ್ಡದು ನಾವು ಹೆಂಗೆ ಕಟ್ಟಿದಿಲ್ಲ, ಕುದುರೆ ಪಟ್ಟಿಲ್ಲ. ಸುಮ್ಮನೆ ಒಂದು ಕುರ್ಸ ಕಟ್ಟಿ ಎಲ್ಲಿ ಕಿತ್ತೂರು ಬಳಿ ಒಂದು 4 ಎಕರೆ ತಗೊಂಡಿದ್ವಿ. ಅಲ್ಲೊಂದು ನಾ ಏನು ಐಡಿಯಾ ಕೊಡ್ತೀನಿ ಅವ್ರಿಗೆ ಅಂದ್ರೆ, 1,000 ಮಕ್ಕಳು ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಧಾರವಾಡದಾಗ ನಾವು ನೋಡ್ತಿರ್ತೀವಿ. ನಾವು ಬಿಜಾಪುರದಾಗ ನೋಡ್ತಿರ್ತೀವಿ. ನಾವು ಚಾಣಕ್ಯತ್ವ ಒಂದು ಬಿಜಾಪುರ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಮಾಡೋಂಥ ಒಬ್ರು ಬಿರಾದಾರ್ ಸರ್ ಇರ್ತಾರೆ. 1000 ಮಕ್ಕಳು ಬರ್ತಾರೆ. ಆ ಬಡವರು ಅವ್ರ ಪರಿಸ್ಥಿತಿ ಹೇಗಿರ್ತೈತಿ, ಬಡತನ ಅನ್ನುವಂಥದ್ದು ನಾವು ಸಣ್ಣವರಿದ್ದಾಗ ನೋಡಿದ್ವಿ. ಬಡತನ ಈಗಿನ ಬಡತನ ಹೆಂಗೈತಂದ್ರೆ, ಆ ಪೊಲೀಸ್ ಆಗ್ಬೇಕಂತ ಬರ್ತಾರೆ, PSI ಆಗ್ಬೇಕಂತ ಬರ್ತಾರೆ, IAS ಆಗ್ಬೇಕಂತ ಬರ್ತಾರೆ, IPS ಆಗ್ಬೇಕಂತ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸಲುವಾಗಿ ಆ ಕೋಚಿಂಗ್ ಕ್ಲಾಸಿಗೆ ಬರುವಂಥ ಹುಡುಗರು ಬಿಜಾಪುರ ಎಲ್ಲರೇ ಗಣಪತಿ ಪ್ರಸಾದ ಐತಂದ್ರೆ 1000 ಗಟ್ಟಲೆ ಹುಡುಗರು ಪಾಲಿಸ್ತಾರೆ. ದೇವಿ ಶ್ರಾವಣ 1000 ಗಟ್ಟಲೆ ಬರ್ತಾರೆ ಹುಡುಗರು. ಎಲ್ಲಿರ್ತದ ಅವ್ರಿಗೆ ಹೆಂಗೆ ಗೊತ್ತಾಗ್ತದೆ ಗೊತ್ತಿಲ್ಲ. ಇವತ್ತು ಪ್ರಸಾದ ಐತಿ ಅಂದ್ರೆ ಆತ ಬಡತನ ಇದ್ದಲ್ಲೇ ಅಲ್ಲಿ ಬರ್ತಾರಲ್ಲ. ಧಾರವಾಡಕ್ಕೆ ಎಷ್ಟು ನೋಡಿ, ಒಂದು ಧಾರವಾಡ ಒಂದು ಏರಿಯಾ ಐತಿ ಕಾಂಪಿಟೇಷನ್ ಏನೋ ಇದು ಕೋಚಿಂಗ್ ಕ್ಲಾಸ್ ಅದಾವ್ರು. ಅಲ್ಲಿ ನೋಡ್ತೀವಿ ಬರೀ ಎಲ್ಲ ಹೋಟೆಲ್ಗಳು ರೂಮ್ಗಳು ಬರೀ ಇದೆ ಇರ್ತದೆ. ಅದಕ್ಕೆ ನಾ ಹೇಳಿದೆ, 1000 ಮಕ್ಕಳಿಗೆ ಒಂದು ಒಳ್ಳೆ ಲೈಬ್ರರಿ, 1000 ಮಕ್ಕಳು ಇರ್ಲಕ್ಕ ಹಾಸ್ಟೆಲು, ಪ್ರಸಾದ ವ್ಯವಸ್ಥೆ, 50% ಪಂಚಮಸಾಲಿ ಸಮಾಜ, 50% ಉಪ್ಪಾರರು, ಆಲಮತ ಸಮಾಜ, ದಲಿತರು, ಹಿಂದುಳಿದವರು, ಯಾರ್ಯಾರು ರೈಟ್ ಅದವರು, ಲೆಫ್ಟ್ ಅದವರು, ಬಂಜಾರ ಅದವರು, ಯಾರು ನಿಜವಾಗಿ ಬಡ ಮಕ್ಕಳು ಅದಾರ ಎಲ್ಲಾರು ಕೂಡಿ ಒಂದೇ ಟೈಮ್ನಾಗ ಅನ್ನ ಊಟ ಮಾಡೋದು, ಪ್ರಸಾದ ತಗೋದು, ಸಾಲಿ ಕಲಿದು, ಯಾವ ಹಣೆ ಬರ್ನಾಗ IPS ಆಗೋದಾಗಿರ್ತತಿ, ಯಾವ ಹಣೆ ಬರ್ನಾಗ ಪೊಲೀಸ್ ಆಗೋದಾಗಿರ್ತತಿ, ಯಾವ IAS ಆಗೋದಾಗ್ತಾನ. ಆದ್ರ
ಇವತ್ತು ನಾವು ತುಮಕೂರು ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದೇನೆ. ಸಿದ್ಧಗಂಗಾ ಮಠದಾಗ 10,000 ಮಕ್ಕಳಿಗೆ ಅನ್ನ ಹಾಕ್ತಾರೆ ಶಿವಕುಮಾರ ಸ್ವಾಮಿಗಳು. ನಮ್ಮ ಬಿಜಾಪುರ ಕಡೆಯವ್ರು ಅಲ್ಲಿ ಬರೀ 25 ರೂಪಾಯಿ ವರ್ಷಕ್ಕೆ. ಎಷ್ಟು ಮಕ್ಕಳು? ಕಾಡು ಕುರುಬ ಹಿಡಿದು ಎಲ್ಲಾ ಜಾತಿ ಜನಾಂಗದವರು ಏನಂದ್ರೆ ದೇವ್ರು ಕೊಟ್ಟಿರ್ತಾನೆ ಒಂದು ರೊಟ್ಟಿ ಒಳಗೆ. ನಾವು ಸಿದ್ಧಗಂಗಾ ಮಠಕ್ಕೂ 101 ಕ್ವಿಂಟಲ್ ಅಕ್ಕಿ ಕೊಟ್ಟಿದ್ವಿ. ಮಾನ್ಯ ಗವಿಸಿದ್ದೇಶ್ವರ ಮಠಕ್ಕೂ ಕೊಟ್ಟಿದ್ವಿ. ಹಂಗ ನಮ್ಮ ಗುರುಗಳ ನೇತೃತ್ವದಲ್ಲಿ 1,000 ಮಕ್ಕಳ ಒಂದು ಹಾಸ್ಟೆಲ್ ಅನ್ನ ಕಟ್ಟಬೇಕಾಗಿದೆ. ಸಿದ್ದು ಕೊನ್ನೂರವ್ರು ಇಲ್ಲೆಲ್ಲ ಇಲ್ಲೆಲ್ಲ ಶಾಲೆಗಳು ಭಾಳ ಅದಾವ. ಸಿದ್ದು ಅದೇ 10 ಲಕ್ಷ ಬದಲಿ 25 ಲಕ್ಷ ಕೊಡುವಲ್ಲಿ ಹೇಗಾದ್ರೆ ರೊಕ್ಕ ಐತಿ, ಒಳ್ಳೆ ಕೆಲಸಕ್ಕೆ ಅದು ಕೊಡ್ತೀವಿ ಅಂತ ಹೇಳ್ಬಿಟ್ಟಿರಿ. ನಾವಂತೂ ಎಲ್ಲರೂ ನಿರ್ಣಯ ಮಾಡಿ ನಾವು ಯಾರ್ಯಾರು ಅನುಕೂಲಿಸ್ತಿತ್ತು CC ಪಾಟೀಲ್ ನಾನು ಸಿದ್ದು ಸೌದಿ ಅವರು ಎಲ್ಲರೂ ನೋಡಿ 1 ಕೋಟಿ ರೂಪಾಯಿ ಕೊಡ್ಬೇಕಂತ ನಾವು ಮಾಡೀವಿ. ಎಲ್ಲ ಮಕ್ಕಳು ಕಲೀಲಿ. ಒಬ್ಬ ಉಪ್ಪ ಸಮಾಜದ ಹುಡುಗನು ನಮ್ಮಲ್ಲಿ ಕಲೀಲಿ, ಒಬ್ಬ ದಲಿತ ಸಮಾಜದವನು ಕಲೀಲಿ, ಒಬ್ಬ ಕುರುಬ ಸಮಾಜದವನು ಕಲೀಲಿ, ಒಬ್ಬ ತಳವಾರ ಸಮಾಜದವನು ಕಲೀಲಿ. ಎಲ್ಲರೂ ಕೂಡಿ ಕಲಿದ್ರಿಂದ ಸಮಾನತೆ ಬರ್ತದೆ. SC ST ಹಾಸ್ಟೆಲ್ ಬೇರೆ, ಲಿಂಗಾಯತರ ಹಾಸ್ಟೆಲ್ ಬೇರೆ, ಬ್ರಾಹ್ಮಣರ ಹಾಸ್ಟೆಲ್ ಬೇರೆ ಅಂದ್ರೆ ಸಮಾನತೆಯನ್ನು ಅಂಬೇಡ್ಕರ್ ಹೇಳಿದ್ದು ಅದು ಅಲ್ಲ. ಸಮಾನತೆಯನ್ನು ಒಂದೇ ಇದರ ತಳಗ ಇವತ್ತೇನು ಕಲಿಯುವಂತ ಒಂದು ವ್ಯವಸ್ಥೆ ಕೂಡಲ ಸಂಗಮರ ಪೀಠದಿಂದ ನಾವು ಮಾಡ್ತಾ ಇದ್ದೀವಿ. ನಾವು ಯಾವ ಕಾಲಕ್ಕೂ ಆ 4 ಎಕರೆ ಅದೋ ಏನೋ ಆಗಲ್ಲ, ಅದ್ರ ಮಾರಿ ಸಹಿತ ಹೋಗುದಿಲ್ಲ. ಕೂಡಲ ಸಂಗಮದ ಸಹಿತ ಈಗಾಗಲೇ ನಮ್ಮ ಗುರುಗಳು ಒಂದು ವಿಚಾರ ಮಾಡ್ಕೊಂಡಾರ. ನಿನ್ನೆ ಒಂದು ಮನಿ ತಗೊಂಡ, ಅದು ಪುಣ್ಯಾಕ ನಮ್ಮ ಸಿದ್ಧಶ್ರೀಗೆ ಲೋನ್ ಇತ್ತು, ಇಲ್ಲಕಂದ್ರೆ ಅದಕ್ಕೂ ಅಡ್ಡ ಹಾಕ್ತಿದ್ದ ನಾನು ಅಂತ. ಅದು ಅಡ್ಡ ಹಾಕಿದ್ರು ನಡೀದಿಲ್ಲ ನಂಗೆ ಐತೆ ಅಂತ ಹೇಳಿ ನೀನೇ ಹಾಕಿದಿಲ್ಲ, ಹಾಕೋತ ಮುಗಿದೈತಲ್ಲ, ಎಂಡ್ ಆಗೋದೈತಿ. ದೀಪ ಅರುಣ ಹೆಂಗ್ ಬಗ್ಗತೈತಿಲ್ಲ, ಈಗ ಬಗ್ಗಲಕತ್ತ. ಯಾರು ಸ್ವಾಮಿಗಳಿಗೆ ಕಾಡ್ತಾರ, ಯಾರು ಜೋಳಿಗೆ ರೊಕ್ಕ ತಿಂತಾರ, ಆ ಮನೆತನ ಎಂದೂ ಉದ್ಧಾರ ಆಗಲ್ಲ, ಉದ್ಧಾರ ಆಗೋದೂ ಇಲ್ಲ. ನನ್ನ ಕೈಯಾಗ ಬಿಜಾಪುರ ಸಿದ್ದೇಶ್ವರ ದೇವಸ್ಥಾನ ಐತಿ. ನಾ ಅದರ ಅಧ್ಯಕ್ಷ ಆದಾಗ 1.5 ಕೋಟಿ ರೂಪಾಯಿ ಇರ್ತದ ಒಟ್ಟೆ ಟೋಟಲ್ ಅದ್ರ ಪ್ರಾಪರ್ಟಿ. ಈಗ ನಾ ಎಷ್ಟು ಮಾಡೀನಿ ಅದನ್ನ 495 ಕೋಟಿ 2 ಎಕರೆ ಜಮೀನು ಮಾಡೀನಿ. ಹಿಂಗಾಗಿ ನಾನು ಯಾರು ಅಲ್ಲಿ ಕೆಡುವುದಾಗಲಾಗೈತಿ, ಹೊರಗೆ ಹಾಕೋದ್ರಾಗೇನಾಯ್ತು, ಹೊರಗೆ ಹಾಕೋದು ಊಟ ಚಲೋ ಆಗೈತ, ಸಿದ್ದಣ್ಣ ಹೊರಗೆ ಹಾಕಿದ್ರೆ ಬಹಳ ಚಲೋ ಆಗೈತಿ. ನನ್ನ ಶಕ್ತಿಯನ್ನು ಗೊತ್ತಾಗಲಾಗತ್ತ, ನನಗೆ ಮೊದಲು ಶಕ್ತಿ ಗೊತ್ತಿರ್ಲಿಲ್ಲ. ಗೊತ್ತು ಮಾಡೋದು ಸಂಬಂಧೇ ಹೊರಗೆ ಹಾಕ್ಯಾರ. ಅದಕ್ಕೆ ಹೊರಗೆ ಹಾಕ್ಬೇಕಷ್ಟೇ ಏನು ಮಾಡಿದ್ರು. ಇವತ್ತು ಯತ್ನಾಳ ಅಂದ್ರೆ ನೋಡಿ ನಾನೇನಾರ ಅನ್ಕೊಂಡಿನೇ ಎಲ್ಲರೇ ಬೆಲೆ ಬಂದೈತೆ. ಅದೇ ಬೆಲೆ ಯಾವಾಗ ಬರ್ತದಂದ್ರೆ ಇವತ್ತು ತಿಪ್ಪ್ಯಾಗ ವಜ್ರ ರತ್ನ ಒಗದ್ರು ಅದು ವಜ್ರನೇ. ಅವ್ರು ಏನ್ ತಿಳ್ಕೊಂಡ್ರು ಮುಗಿತೀವಿ ಅಂದ್ರೆ ಹೆಂಗಾದ್ರೂ ಹೊರಗೆ ಹಾಕಿವಿ ನಾನು ಹಳಿನಾಗ ಕೇಳ್ತಾ ಇರ್ತಾರೆ. ನಾಳೆ ಸಂಜೆ ಮುಂದೆ ಶಿವಮೊಗ್ಗಕ್ಕೆ ಹೊಂಟೀನಿ. ನಂಗೆ ಮದ್ದೂರ್ಗೆ ಹೋಗಿದ್ದೆ. ಮದ್ದೂರ್ನಾಗ ನಮ್ಮ ಜಾತಿಗೆ ಔಷಧಕ್ಕಿಲ್ಲ, ಬರೀ ಇದು ಹಾಕೊಂಡು ಹೋದೆ. 8 ಮಂದಿ ಕೊಡ್ಬೇಕು, 20,000 ಮಂದಿ ಕೊಡ್ಬೇಕು. ಹಳ್ಳಿಯಾಗ ಮೋಟರ್ ಸೈಕಲ್ ಯಾವ ಜಾತಿಯವರು ಏನು ಯಾಕಂದ್ರೆ ಬಂಧುಗಳಿದ್ರೆ ಯಾಕೆ ಹೇಳ್ತೀರಂದ್ರೆ ನಾವು ನಿಯತ್ ಇಟ್ಕೊಂಡು ಸಮಾಜದಾಗ ಎಲ್ಲಾ ಸಮಾಜಗಳನ್ನ ಪ್ರೀತಿ ಮಾಡೋಣ. ಅವ್ರಿಗೆ ಸಿಗ್ಬೇಕಾದಂತ ನ್ಯಾಯ ನಾವು ಕೊಡೋಣ, ನಾವು ತಗೋಣ. ನೀವೇನು ಇಲ್ಲಿ ಎಲ್ಲ ಸೇರಿರಲ್ಲ. 36 ಲಕ್ಷ ರೂಪಾಯಿ ಇಂಥ ಒಂದು ಸಣ್ಣ ಹಳ್ಳಿ ಒಳಗೆ ಬಾಳೆ ಮಾಡ್ಬೇಕಂದ್ರೆ ಒಂದು ಸಾಮಾನ್ಯ ಅಲ್ಲ. ಚಲೋ ಬಿಜಾಪುರ ಸಿಟಿಯಾಗಿ ಜಲ್ದಿ ಆಗುದಿಲ್ಲ. 42 ಲಕ್ಷ ಸಾರಿ, ಮತ್ತೆ ಎಷ್ಟು ಕಡಿಮೆ ಆಗಿದ್ದೆ 6 ಲಕ್ಷ. ಅದ್ರಾಗ 1 ಲಕ್ಷ ರೂಪಾಯಿ ನಾ ಕೊಡ್ತೀನಿ ಅವ್ರಿಗೆ. ಯಾಕಂದ್ರೆ ಕೊಡ್ಬೇಕಿಂತಲ್ಲಿ ಇಷ್ಟೆಲ್ಲ ಕಷ್ಟ ತಗೊಂಡಾಗ ನಾನು ಎಲ್ಲ ಸಂಘಟನೆ ಮಾಡೋದು ನನಗೆ ಗೊತ್ತದ. ಬರೇ ಬಂದು ಇಲ್ಲಿ ಸ್ಟೇಜ್ ಮ್ಯಾಗ ಕೂತು ಭಾಷಣ ಮಾಡಿದ್ದು ಭಾಳ ಈಜಿ. ಈ ಮನೆ ಹೋಗಿ ಪಟ್ಟಿ ಏನು ಹೇಳ್ತೀವಲ್ಲ,
ಯಾರ ಮನ್ಯಾಗ ಚಹಾ ಕೊಡ್ತಾರೆ, ಯಾರ ಮನ್ಯಾಗ ಯಾಕರ ಬಂದ ಮಗ ತತ್ತಾರ ಆತರ ಇಲ್ಲ. ಇವ್ ಬತ್ತಪ್ಪ ಪೀಡಾ ಮುಂಜಾಗ ಏನೋ ಯಾವ್ದು ಚೆನ್ನಮ್ಮ ಹೌದು ಹಣ ಪರಿಸ್ಥಿತಿ ಒಳ್ಳೆ ₹11 ಆಯ್ತಾರ ಆತರ ಅಲ್ರಿ ಸಾವ್ಕಾರ. ನಿಮ್ಮ ಊರಾಗ ಹಿರಿಯರ ಮಕ್ಳು ₹11 ಕೊಡೋರ ಮಕ್ಳು ಅಂತ ಬೈತಾರಿಲ್ಲ ಮಾತಾಡ್ತಾರೆ. ಅದಕ್ಕೆ ಬಹಳ ಕಷ್ಟ ಐತಿ. ನೀವೆಲ್ಲ ಇಟ್ಟು ಇವತ್ತು ಕರೆ ನನಗೆ ಆರಾಮಿರಲಿಲ್ಲ 2 ದಿವಸ, ಆದರೂ ಸಹಿತ ಮದುವೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಬರ್ಬೇಕಂತೇಳಿ ಇವತ್ತು ಮಾತ್ರ ರಾತ್ರಿ ಬೆಂಗಳೂರು ಹೋಗ್ಬೇಕು. ನಾಳೆ ಚಿಕ್ಕಬಳ್ಳಾಪುರ ಐತಿ, ಅಲ್ಲಿ ಒಬ್ಬ ರೈತ 101 ಆಕಳ ದಾನ ಕೊಡ್ಲಾಕತ್ತಾನ ಚಿಕ್ಕಬಳ್ಳಾಪುರ. ಸಂಜೆ ಮುಂದೆ ಶಿವಮೊಗ್ಗ ಹೋಗ್ಬೇಕು, ಅಲ್ಲಿ ಅಂತೂ ಜಂಗಿ ನಿಕಾಲಿ ಕುಸ್ತಿ ಐತಿ. ಎಲ್ಲಿ ಬಂದ್ರೆ ಅಲ್ಲಿ ಮೊನ್ನೆ ಚನ್ನಗಿರಿಗೆ ಹೋಗಿದ್ದೆ, ಜೇಜ್ ಪಟೇಲ್ ಇರೋದು ಊರಿಗೆ ಚನ್ನಗಿರಿ. ಅಲ್ಲಿ ಒಬ್ಬ XMLA ಮಗ ನಾನು ಅಂದಿದ್ದ, ಯತ್ನಾಳ್ ಚನ್ನಗಿರಿಗೆ ಬಂದ್ರೆ ಪೊರಕೆ ಸೇವೆ ಮಾಡ್ತೀನಿ ಅಂತ. ಪೊರಕೆ ಅಂದ್ರೆ ಗೊತ್ತಾಯ್ತಲ್ಲ, ಕಸಬರಗಿ. ನಾನು ಹೋದ್ರೆ 8 ಮಂದಿ ಕೊಡ್ಬೇಕು, ಬರೀ 15,000 ಜನ ಕೊಡಿ. ಹಾರುಗಳು ನೋಡಿದ್ರೆ ಒಂದು ಟ್ರಕ್ ಬಿದ್ದಿತ್ತು. ನಮ್ಮ ಕಡೆ ಈಗ ಇಲ್ಲಿ ಚಲೋ ಹಾರ, ನಮ್ಮ ಕಡೆ ಇಟ್ಟೆ ಹಾಕಿರ್ತಾರೆ, ಕಿಲೋಮೀಟರ್ ಒಂದೊಂದು ಹೂ ಇರ್ತಾವ ಬಿಜಾಪುರ ಅಥವಾ ಹೂ ಸಿಗುವುದಲ್ಲಿ. ಅಲ್ಲಿ ಹಾರ ಕೊಳ್ಳಾಗಿ ಇಟ್ಕೊಂಡು ನಿಂದಿರ್ಲಕ್ಕಾಗೋದು ಹಾಕೋ ಹಂಚಿಗೆ ಹಾರ ಹಾಕಿದ್ರು. ಎಲ್ಲಿ ಜೇಜ್ ಪಟೇಲ್ ಕೇಳ್ತಾರೆ. ಇದೆಲ್ಲ ಯಾಕೆ ನನ್ನ ಮ್ಯಾಗ ಇಷ್ಟು ಜನ ಪ್ರೀತಿ ಮಾಡಕತ್ತಾರೆ? ಇದು ಒಳಗಿನ ಗುಟ್ಟೇನಂದ್ರೆ ಸತ್ಯ ಪ್ರಾಮಾಣಿಕತೆ ಇದ್ರೆ ಜನ ಒಮ್ಮೆಲ್ಲೊಮ್ಮೆ ಎತ್ತಿಡಿತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಒಬ್ಬ ಸಣ್ಣ ಸಾಮಾನ್ಯ ಬಣಕು ಮಗ, ದೇಶದ ಪ್ರಧಾನಮಂತ್ರಿ ಆದ. ಒಬ್ಬ ಶಿಕ್ಷಕನ ಮಗ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಆದ. ಒಬ್ಬ ಚಹಾ ಮಾಡುವಂತ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆದ. ಇನ್ನ ಮ್ಯಾಗ ಈ ರಾಜ್ಯದಾಗ ರೊಕ್ಕದ ಮ್ಯಾಗ ನಡೀತಿದ್ದಿಲ್ಲ. ಎಲ್ಲಾ ಕಡೆ ರೊಕ್ಕ ತಗೋತಾರ. ಸಿದ್ದು ಅಣ್ಣ ಸೌದಿ ನಮ್ ತಗೊಳ್ಲಿಕ್ಕಂದ್ರೆ ನಮ್ಮದೇ ಹೊಸ ಪ್ರಬಲದಿಂದ ಪಾರ್ಟಿ ಆಗ್ತದೆ. ನನ್ನ ನೇತೃತ್ವದಾಗ ಹೊಸ ಸರ್ಕಾರ ರಚನೆ ಆಗ್ತದೆ. ಅವಾಗ ಟಿವಿ ಒಳಗೂ ಸಿದ್ದು ಸೌದಿಯವರು ನಮ್ಮ ಪ್ರಮಾಣ ನೋಡ್ತಾರೆ. ಪ್ರಮಾಣ ವಚನ 11 ದೇಶಗಳ ಪೂಜೆ ಆಗ್ತದೆ. ದೇಶದ ವಿರುದ್ಧ ಮಾತಾಡಿದ್ರೆ ಯೋಗಿಯನ್ನ ಎಷ್ಟು ಅಧ್ಯಾಯ ಮಾಡ್ತಾರ. ಇವತ್ತು ಮುಂಜಾನೆ 4 ನಾನು ಓದ್ತೀನಿ ಕರ್ಕೊಂಡು ನಾವು ಗೋಶಾಲೆಗೆ ಹೋದಾಗ ಹುಡುಗರು 4ಕ್ಕೆ ಎದ್ದು ರನ್ನಿಂಗ್ ಮಾಡ್ತಿರ್ತಾರೆ, ಅಭ್ಯಾಸ ಮಾಡ್ತಾರೆ. ಇವತ್ತು ನೇಮಕಾತಿ ಇಲ್ಲ ನಿರುದ್ಯೋಗಿ ಯುವಕರಿಗೆ 2 ಲಕ್ಷ ಮ್ಯಾಲ ಇವತ್ತು ಖಾಲಿ ಉದ್ಯೋಗ ಹಾಕಿದ್ದಾರೆ. ಕನಿಷ್ಠ 1 ಲಕ್ಷ ಹುದ್ದೆ ತುಂಬಿದ್ರು ಎಷ್ಟು ಕುಟುಂಬಗಳಿಗೆ ಇವತ್ತು ನಾವು ನೌಕರಿ ಸಿಗ್ತೈತಿ, ಅನ್ನ ಸಿಗ್ತದೆ. ಅದನ್ನ ನಾವು ಮಾಡಲೇಗಿವಿ. ನೀರಾವರಿನೂ ಮಾಡಲೇಗಿವಿ. 18 ಲಕ್ಷ ಎಕರೆ ಆಗ್ತದೆ. ನಾವು ಸುದ್ದು ಒದರ್ತೀವಿ. ಅವ್ರು ಯಾವ್ದು ನೀರಾವರಿ ನಿಮ್ಮದು ಇಲ್ಲಿದು ಸಸಾಲಟ್ಟಿ ವಿಧಾನಸಭಾ ನಡೆದಾಗ ಒಂದು ನೇಕಾರರು ಒಂದು ಸಸಾಲಟ್ಟಿ ಹಿಡ್ಕೊಂಡು ಕೂತಿರ್ತಾರೆ ಗೆರೆಕೆ. ನಮ್ಮ ಮುಖ್ಯಮಂತ್ರಿಗಳು ಹಂಗೆ ಇದ್ದು ಇವ್ರು ಹೋಗಿ ತಿಳಿತಿರ್ತಿದ್ರು. ಸಿದ್ದು ಸೋದಿಯವರು ಯಡಿಯೂರಪ್ಪ ಈ ಬೊಮ್ಮ ಇದ್ದಾಗ 3-4 ಸಲ ಮುಂಜಾನೆ ಎತ್ಕೊಂಡು ಹೋಗುದು. ಅವನಿಗೆ ಅರ್ಜಿ ಕೊಡು, ಸಸಾಲಕ್ಕೆ ಸ್ವಲ್ಪ ಜಲ್ದಿ ಮಾಡೋದು. ನೇಕಾರಿಗೆ ಒಂದಿಷ್ಟು ಆ ನೇಕಾರ ಸಮಾಜದವ್ರಿಗೆ ತಿಂಗಳ ಒಂದು 5,000 ಪೆನ್ಷನ್ ಮಾಡಿದ್ರು ಜೋನ ವಾಟಿ ತುಂಬ ಬೇಕಾದ್ರೆ ಚಂದ ಹೊಡಿದ್ವಿ. ಏನ್ ಮಾಡ್ಲಿ ನಾವು ಚೈನಿಗೆ ಬಿಟ್ಬಿಟ್ರು. ಮುಖ್ಯಮಂತ್ರಿ ಅವರನ್ನೇ ಅವ್ರು ಬೇರೆನೇ ಆದ್ರು. ಮೊದಲು ಏನು ಭಾಷಣ ಅವ್ರದ್ದು ರಕ್ತ ಹರಿತದೆ, ರಕ್ತ ಕುದಿತೈತೆ. ಮಗ ನಾ ರೈತರ ಮಗ. ಮೊನ್ನೆ ಹೇಳಿದೆ ವಿಧಾನಸಭೆದಾಗ ಸಿದ್ದರಾಮಯ್ಯನವರೇ 1,15,000 ಕೋಟಿ ರೂಪಾಯಿ ಸಾಲ ತೆಗಿಲಕತ್ತೀರಿ. ಅದ್ರಾಗ 65,000 ಕೋಟಿ ರೂಪಾಯಿ ಎದಕ್ಕೆ ತೆಗಿಲಕತ್ತೀರಿ? ಕಾಕಾನ ಮಗನಿಗೂ ಫ್ರೀ, ಮಾರಿಯಪ್ಪನ ಮಗನಿಗೂ. ಅದಕ್ಕೆ ನಾನು ಹೇಳಿದೆ ಸಿದ್ದರಾಮಯ್ಯ ಕೈ ಮುಗಿ ಕೇಳ್ಕೊಂಡೆ, ಇನ್ನೊಂದು 1 ಲಕ್ಷ ಕೋಟಿ ರೂಪಾಯಿ ಸಾಲ ತೆಗೀರಿ, ಕೃಷ್ಣಾ ಮುಗಿಸ್ಬಿಡ್ರಿ, 18 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಅದಕ್ಕೆ ನಾನು ಕೇಳ್ಕೊಂಡೆ 18 ಲಕ್ಷ ಎಕರೆ ನೀರಾವರಿ ಆದ್ರೆ ಹಾರಿಬೇಕಾಗಿತ್ತು ನೀವು. ಅದು ಅಕ್ಕಿ ಗೋಧಿ ರೈತರೇ ಕೊಡ್ತಾರ. ರೈತ ಬಿಜಾಪುರ ಬಾಳ್ ಕೊಡದವ್ರು ಯಾವಾಗ ಬಂಗಾರದಿಂದ ಇಂದ್ರನ
ನಿಜಲಿಂಗಪ್ಪನ ತೂಗಿದಂತ ಜನ. ಅದಕ್ಕೆ ಬಂಧುಗಳೇ, ಮುಂದಿನ ದಿವಸಗಳು ಚೆನ್ನಮ್ಮನ ಸಮಾಜಕ್ಕೆ ಮೀಸಲಾತಿ. ನಾ ಹೇಳಿದಲ್ಲ, ಆದಿಜಾಂಬವ್ ನಮ್ಮ ಮಾದಿಗ ಸಮಾಜದ ಸನ್ಮಾನಕ್ಕೆ ಬಂದಾಗ ನಾ ಕೇಳಿ ಎತ್ತು ಹೋರಾಟ ಮಾಡಕ್ಕೆ ಈ ಒಳ ಮೀಸಲಾತಿ ಕಂಡ ಅವ್ರು ಹೋದ್ರು. ಗೌಡ್ರ ನಮ್ದು 38 ವರ್ಷದಿಂದ ಹೋರಾಟ ಇತ್ತು. ಈಗ ನಾವು ಯಶಸ್ವಿಯಾಗಿ ಒಳ ಮೀಸಲಾತಿ ತಗೊಳಕ್ಕೆ. ಕುಡಲ ಸಂಗಮ ಸ್ವಾಮಿಗಳು ಪ್ರಾರಂಭ ಯಾವಾಗ ಮಾಡಿದ್ರು ಇದನ್ನ? 21 ವರ್ಷ ಆಯ್ತ್ರಿ, 5 ವರ್ಷ ಹಿಂದೆ ಏನು ಮಾಡೋದಿಲ್ಲ ನಾಟಕ. ಅದು MLA ಟಿಕೆಟ್ ಇಟ್ಟಾರ, ಮಂತ್ರಿ ಆಗಲ್ಲ. ಅವ್ರು ಯಾರು ಮಂಜೂರು ಸಾಲ ಮೀಸಲಾತಿಗೆ ಅಲ್ಲ, ಯಾರು ಧ್ವನಿನೇ ಎತ್ತಲಿಲ್ಲ. ಅವರೆಲ್ಲ MLA ಆಗ್ಬೇಕು. ಬಹಳ ಭಾಷಣ ಮಾಡ್ಯಾರ. ನಾನು ಮಾಜಿ ಇದ್ದಾಗ ಕೆಲವು ಮಂದಿ ನಾನು ಓದ್ತಿದ್ದೆ ಪಾದಯಾತ್ರದಾಗ, ಸಮಾಜಕ್ಕಾಗಿ ನಾನು ಎಲ್ಲಾ ತ್ಯಾಗಕ್ಕೂ ಸಿದ್ಧ. MLA ಆದ ಮ್ಯಾಗ ಹಿಡಿ ನನ್ನ ಚಂಡ. ನಾನು ಆಡಳಿತ ಪಕ್ಷದಾಗಿದ್ದಲ್ಲ, ನಾನು ಯಡಿಯೂರಪ್ಪನ ಬೊಮ್ಮಾಯಿ ಕೈಕಾಲು ಹಿಡಿದು ನಾನು ಮಂತ್ರಿ ಆಗ್ತಿದ್ದೇ ಇಲ್ಲ. ನಾವೊಂದು ದಿವಸನೂ ಯಡಿಯೂರಪ್ಪನ ಬಳಿ ಹೋಗಲಿಲ್ಲ. ನೀರಾವರಿ ರೊಕ್ಕ ಕೊಡು, ನಾನು ಬಿಜಾಪುರ ರೊಕ್ಕ ಕೊಡು, ಇಷ್ಟಕ್ಕೆ ನಾವು ಕೊಡೋದಿಲ್ಲ ಅಂದ್ರೆ ನೋಡಿ ನೀನು ಇಳಿಸ್ತೀನಿ. ನಾನು ಏನಂದ್ರೆ ಇಳಿಸ್ತೀನಿ. ಹಂಗಂದೆ ಬಂದ, ನೀನು ಇಳಿಸೇ ನಿನ್ನ ಮನೆಗೆ ಕಾವೇರಿ ಕೊಡ್ತೀನಂತೆ. ಇಳಿದ ಮ್ಯಾಗನೇ ಬೊಮ್ಮಾಯಿ ಫೋನ್ ಮಾಡೋದು, ಮುಖ್ಯಮಂತ್ರಿ ಆಗಿದೆ. ಎಲ್ಲಿದ್ರಿ ಗೌಡ್ರ? ಬಿಜಾಪುರಾಗಿದ್ದೀನಿ. ಮತ್ತೆ ನಿಮ್ಗೆ ಆಸೆ ಈಡೇರೈತಿ, ಮತ್ತೆ ನಾ ಇಲ್ಲೇ ಕೂತೀನಿ, ಯಾವಾಗ ಕಾವೇರಿಗೆ ಬರ್ರಿ ಅಂತ. ಅವತ್ತು ಹೋದೆ, ಬೊಮ್ಮಾಯಿಗೆ ಅದೇ ಹೇಳಿದೆ. ಬೊಮ್ಮಾಯಿಯವರು ಭಾಳ ನನ್ನ ಕೂಡ ಆಟ ಆಡದ. ಗೌಡ್ರ ಎಲ್ಲ ಅಮಿತ್ ಶಾ ಜೋಡ ಮಾತಾಡೀನಿ, ನಡ್ಡಾ ಜೋಡ ಮಾತಾಡೀನಿ, ನೀವು ಮಂತ್ರಿ ಮಾಡೋದು ಗ್ಯಾರಂಟಿ. ಈ ಪಂಪ್ ಹೊಡಿಬೇಡ, ನೀ ಮಾಡೋದಿಲ್ಲ. ನೀ ಯಾಕೆ ಮಾಡೋದಿಲ್ಲ ಅಂದ್ರೆ ನಿನಗೊಂದು ಕಂಡೀಷನ್ ಹಾಕ್ಯಾನ ಯಡಿಯೂರಪ್ಪ. ಆ ಯತ್ನ ಮಾಡಿದ್ರೆ ನನ್ನ ಮಗನ ಮಂತ್ರಿ ಮಾಡ್ಬೋದು. ತಿರುಪತಿ ಒಪ್ಪಂದ ರೀ ಅದು. ತಿರುಪತಿ ಒಪ್ಪಂದ ಹಿಂದೆ ಸಿಮ್ಲಾ ಒಪ್ಪಂದ ಕೇಳಿದಿಲ್ಲ? ಅಲ್ಲಿ ಲೋಂಗೋವಾಲ ಒಪ್ಪಂದ, ಸಿಮ್ಲಾ ಒಪ್ಪಂದ, ಇವಂತ ಒಪ್ಪಂದ ನಮಗೂ ಆಗಿತ್ತು. ಯತ್ನಾಳ್ ಮಾಟ ಮಂತ್ರಿ ಮಾಡಬಾರ್ದು. ತಿಳಿದು ಸುಮ್ಮನೆ ಯಾಕೆ ಹೋಗೋದು? ಬೊಮ್ಮಾಯಿಗೆ ಅಪ್ಪ ಹೋಗೋಣ ರೊಕ್ಕದಿಗೆ 50 ರೂಪಾಯಿ. ಇಲ್ಲಿ ಬರೀ ಏನೋ ಇವ್ರು ಉಳ್ಕಿದ್ದು MLA ಏನ್ರಿ ನೀವು ಬರೋಣ ಎಲ್ಲ ಬರೀತಾರಲ್ಲ. ಬರೀ ನಾ ಮಂತ್ರಿನೇ ಬಿಡೋಲ್ಲ ಬರೀತಾರ. ಮಂತ್ರಿ ಅನ್ಕೊಳ್ಳಿ, ನಾನು ಸಾಯಂಕಾಲ ಮುಂದೆ ಬಯೋಡೇಟಾ ಏನು अमित शाह बैठागो और बैठागो देखेंगे करेंगे हम बम्माई को बोलेंगे यार, बोलेंगे नहीं करेंगे नहीं. ಹಿಂಗಾಗಿ ನಾ ಬಿಜಾಪುರ ಕ್ಯಾಟ್ ರೊಕ್ಕ ತಗೋತಾ ಇದ್ದೆ. ಇಡೀ ಬಿಜಾಪುರದಾಗ ಮೊನ್ನೆ ಬಿಜಾಪುರನಾಗ ಒಂದು 8 ಮಂದಿ ನೀವೇನ ಅದು ಕರೆ ಕೊಟ್ಟಿದ್ದಾರತ್ತಲ್ಲ ಈ ಬಿಜೆಪಿ, ಈ ಗುಂಡಿ ಮುಚ್ಚು ಕಾರ್ಯಕ್ರಮ. ನಮ್ಮ ಊರಾಗ ಗುಂಡಿನೇ ಏನು ಗುಂಡಿ ಮುಚ್ಚೋದು? ಗುಂಡಿನೇ ಬಿಜಾಪುರ ಚಲೋ ರೋಡ್ದಾಗ ಹಾಕ್ಲಾಕತ್ತಾರ ಕುಸಲ. ನಂಗೆ ನೋಡಿ ಇತ್ತು ರೋಡ್ ಹಾಳು ಮಾಡಿ ನಾವೆಲ್ಲ ಮಾಡಿ ಅಂದ್ರೆ ಅಷ್ಟು ಕ್ಲೀನ್ ಇಟ್ ಇನ್ ಸಿಟಿ. ಅದಕ್ಕೆ ಮುಂದೆ ನಮ್ಮದು ಬಂದೇ ಬರ್ತದೆ. ಇಲ್ಲಿ ಗುರುಗಳು ಅಪ್ಪರ ಸಮಾಜ ಎಲ್ಲಾ ಗುರುಗಳು ಅದಾರ. ಎಲ್ಲಾ ಸಮಾಜ ಗುರುಗಳು ಕೂಡ ಚರ್ಚೆ ಮಾಡಿ ಎಲ್ಲಾ ಸಮಾಜಕ್ಕೂ ಸಾಮಾಜಿಕವಾಗಿ ಏನ್ ನ್ಯಾಯ ಕೊಟ್ಟು ನಮ್ಮ ಸಮಾಜಕ್ಕೂ ಒಂದು ಒಟ್ಟಿಗೆ ನಾವು ತಗೋತೀವಿ ಅನ್ನೋಂಥ ಮಾತು ಎಲ್ಲರಿಗೂ ಹೇಳಿ, ಇವತ್ತು ಚೆನ್ನಮ್ಮನ ಆದರ್ಶ ನಿಮ್ಮೆಲ್ಲರಿಗಿದೆ. ಈಗಾಗಲೇ ಹೇಳದಂತೆ ನೀವಿಷ್ಟೆಲ್ಲ ಪ್ರಯತ್ನ ಮಾಡಿ ನಾನು 1 ಲಕ್ಷ 1,000 ರೂಪಾಯಿ ಕೊಡ್ತೀನಿ. ನಮ್ಮ ಸಿದ್ದು ಅಣ್ಣಂದು ನಾಳೆ ಅದು ಚೆನ್ನಮ್ಮ ಬಲ್ಲಿ ಎಸ್ ಡಿಕ್ಲೇರ್ ಆಗ್ತದೆ. ಒಂದು ಈ ಸಿದ್ದು ಅಣ್ಣಂದು ಡಿಕ್ಲೇರ್ ಆಗ್ಬೇಕಲ್ಲ, ಅದು ಕೊಟ್ಟೆ. ಎಲ್ಲರಿಗೂ ಧನ್ಯವಾದಗಳು.